ರಾಜೀನಾಮೆ ಅವರೇ ಎಲ್ಲ ನಿಗಮ ಮಂಡಳಿಗಳು ರಾಜೀನಾಮೆ ತಗೊಂತೀವಿ ಅಂತ ಹೇಳೋರಲ್ಲ, ಕೊಟ್ಬಿಡಿ ಅಂತ ಹೇಳೋರಲ್ಲ ಅವರೇ. ಮುಖ್ಯಮಂತ್ರಿಗಳೇ ಬದಲಾವಣೆ ಮಾಡಬೇಕು, ಕಾರ್ಯಕರ್ತರಿಂದ ಹಿಡಿದು ಎಲ್ಲರೂ ಬದಲಾವಣೆ ಮಾಡಬೇಕು ಅಂತ. ಇದು ಒಳ್ಳೆ ಬೆಳವಣಿಗೆ. ಯಾರಾಗಿಲೂ ಅವ್ರಿಗೆ ತಿರ್ಗಿ ಪಕ್ಷದಲ್ಲಿ ಅವಕಾಶ ಕೊಡ್ತಕ್ಕಂಥದ್ದು ಆಗಬೇಕು. ಅದ್ರ ಜೊತೆಯಲ್ಲಿ ಈ ಸದಸ್ಯಗಳು ಮೆಂಬರ್ಗಳ್ನೂ ಮಾಡ್ತಕ್ಕಂಥದ್ದನ್ನ ಮಾಡಬೇಕು, ಕಾರ್ಯಕರ್ತರನ್ನ ಮೆಂಬರ್ಗಳು ಮಾಡ್ತಕ್ಕಂಥದ್ದನ್ನು ಕೂಡ ಮಾಡಬೇಕು. 3 ವರ್ಷ ಮುಗಿದೋಗೈತೆ. ಹಿಂದೆ ನಾನು ಜನತಾದಳದಾಗಿದ್ದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರಿಗೆ ಮತ್ತು ದೇವೇಗೌಡರಿಗೆ ಸುಮಾರು ಸಾರಿ ಹೇಳಿದೆ, ಮಾಡಿ 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 ಅಂತ ಹೇಳ್ಬಿಟ್ಟು. ಅವರು ಮಾಡಲಿಲ್ಲ ಅವಾಗ. ಈಗ ಇವರು ಕಾರ್ಯಕರ್ತರನ್ನು ಗುರುತಿಸ್ಕೊಡ್ಬೇಕು. ಪಾಪ ಅವು ನಮಗೋಸ್ಕರ, ಪಕ್ಷಕ್ಕೋಸ್ಕರ ಹಗಲಿರುಳು ಹೋರಾಟ ಮಾಡ್ತವೆ, ದುಡಿತವೆ. ಅವಕ್ಕೆಲ್ಲ ಒಂದು ಕಡೆ ಯಾವುದೋ ನಿಗಮ ಮಂಡಳಿ ಸದಸ್ಯನ ಮೆಂಬರ್ ಮಾಡಿದರೆ ಅದನ್ನೇ ಒಂದು ದೊಡ್ಡ ಹುದ್ದೆ ಅಂತ ತಿಳ್ಕೊಂಡು ಖುಷಿ ಪಡ್ತವೆ. ಅದನ್ನು ಮಾಡಬೇಕು ಅಂತ ನಾನು ಮುಖ್ಯಮಂತ್ರಿ ಆಗ್ತೇವೆ. ನಾವೇನು ಕೊಡೋಂಗಿಲ್ಲ, ಅವರೇ ತಗೊಂತಾರೆ. ಇಲ್ಲ, ನಾನು ಕೊಡೋಕ್ಕಿದ್ದು ರೆಡಿ ಇದ್ದೆ. ಅವರೇ ತಗೊಂತೀವಿ ಇನ್ಮೇಲೆ ಅವ್ರಿಗೆ ಒಂದು ಸರಿ ವಿಡ್ರಾ ಮಾಡ್ಕೊಂಡ್ರೆ ಮುಗ್ದೋಯ್ತಲ್ಲ. ಅದು CM ಸುಪೀರಿಯರ್ ಪವರ್. ಅದು CM ಸುಪೀರಿಯರ್ ಪವರ್. ಅದು ಒಂದು ಲೈನಲ್ಲಿ ವಿಡ್ರಾ ಮಾಡ್ಕೊಬೋದು. ಎಲ್ಲ ನಿಗಮ ಮಂಡಳಿಗಳನ್ನ ಒಂದೇ ಒಂದು ಲೈನಲ್ಲಿ ವಿಡ್ರಾ ಮಾಡ್ಬೋದು. ಅದು ಪವರು. ಏನು ಮಾಡ್ತಾರೆ. ಹೊಸ ಜವಾಬ್ದಾರಿ. ಏನು ಜವಾಬ್ದಾರಿ? ಯಾವ್ದು ಕೊಡಿಸ್ತೀಯ? ಲಾಸಲ್ಲಿತ್ತು ಅಂತ ಅಲ್ಲ, ಅದು ಲಾಸು ಪ್ರಾಫಿಟ್ ಪ್ರಶ್ನೆ ಬರಲ್ಲ. ಅದು ಸಾರ್ವಜನಿಕರ ಸೇವೆಗಿರ್ತಕ್ಕಂಥದ್ದು. ಅದರಿಂದ ಅದರಲ್ಲಿ ಕೆಲವು ಈಗ ನಾವು ಶಕ್ತಿ ಯೋಜನೆ ಜಾರಿಗೆ ತಂದು ಅದರಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸಗಳು ಸರ್ಕಾರದಾಗೆ ಇನ್ ಟೈಮಿಗೆ ಹಣ ಬಿಡುಗಡೆ ಆಗಿರಲ್ಲ. ಅದರಿಂದ ನಡ್ಕೊಂಡು ಹೋಗ್ತಾಯಿತ್ತು. ಎಷ್ಟು ಬಾರಿ ಯಾಕೆ ಮಾಡ್ತಾರೆ? ಒಂದು ಸಾರಿ ಮಾಡ್ತಾರೆ ಅಷ್ಟೇ. ಯಾರು ಹೇಳಿದರು? ನಾನು ಏನು ಮಾತಾಡ್ತಾರೆ ಅಷ್ಟೇ. ಏನು ಮಾತಾಡ್ತಾರೆ? ಎಲ್ಲ ಆ ಥರ ಇಲ್ಲ. ಅವ್ರು ಏನು ಹೇಳವ್ರು ಅಷ್ಟೇ. ಏನು ಭರವಸೆ ಕೊಡ್ತಾರೆ? ಈಗೇನು ಭರವಸೆ ಕೊಡ್ತಾರೆ? ಯಾವುದು ಒಳ್ಳೆ ಹುದ್ದೆ? ನಾನೇನು ಸಮಾಧಾನ ಇಲ್ದಲೇ ಏನಿತ್ತು? ನಾನು ನೆನೆ ದಿವಸ ಸಮಾಧಾನಕ್ಕೆ ಇದ್ನಲ್ಲ. ನನಗೇನು, ನಾನು ನಿಮ್ಗೆ ಹೇಳ್ತಾ ಇದ್ದೆ, ಮೊದಲಿಂದಲೂ ಹೇಳ್ತಾ ಇದ್ದೆ, ನನಗೆ ಸಿಗಲ್ಲ ಅಂತಲೇ ನಾನು ನಿಮಗೆಲ್ಲ ಹೇಳ್ತಾ ಇದ್ದೆ. ನಾನು ಯಾವತ್ತೂ ನನಗೆ ಆಗುತ್ತೆ, ನಾನು ಟ್ರೈ ಮಾಡಿದ್ದೀನಿ, ಅಲ್ಲಿ ಹೇಳಿದ್ದೀನಿ, ಇಲ್ಲಿ ಹೇಳಿದ್ದೀನಿ ಅಂತ ನಿಮ್ಗೆ ಯಾವತ್ತೂ ಹೇಳಿಲ್ಲ. ನಾನು ಒಂದು ಸಾರಿ ನನ್ನ ಅಭಿಪ್ರಾಯ, ನಾನು ಯಾರನ್ನೂ ಮೀಟ್ ಮಾಡಿಲ್ಲ. ನನ್ನ ಮಂತ್ರಿ ಮಾಡಿ ಅಂತ ನಾನು ಯಾರನ್ನೂ ಮೀಟ್ ಮಾಡಿಲ್ಲ. ಒಂದು ಸಾರಿ ಮಾತ್ರ DK ಅವ್ರಿಗೆ ಮೀಟ್ ಮಾಡಿದ್ದೆ ಅಷ್ಟೇ. ಅವರು ನನಗೆ ಫಸ್ಟು ಮುಖ್ಯಮಂತ್ರಿ ಸಿದ್ದರಾಮಣ್ಣ ಆದಾಗ ಏನು ಹೇಳಿದರು, ನನ್ನ ಕ್ಯಾಬಿನೆಟ್ನಾಗ ಇರಿ ಬಿಡೋ ಅಂತ ಹೇಳಿದರು. ಅವ್ರು ಹೇಳೋರಲ್ಲ ಅಂತ ಒಂದು ಸಾರಿ ಅದಕ್ಕೆ ನಾಪಿಸಿದ್ದೆ ಅವ್ರಿಗಷ್ಟೇ. ಅದಾದಮೇಲೆ ನಾನು ಒಂದು ಸಾರಿ ಬಿಟ್ಟರೆ ಇನ್ನು ತಿರ್ಗಾ ನಾನು ಅವ್ರ ತಕ್ಕ ಹೋಗಿಯೂ ಇಲ್ಲ. ನಾನು ಮಾಡಿಂತಲೂ ಕೇಳಿಲ್ಲ, ಮಾಡಿಲ್ಲ, ಯಾಕೆ ಮಾಡಿಲ್ಲ ಅಂತಲೂ ಕೇಳಿಲ್ಲ. ಏನು ಮಾಡೋಕ್ಕಾಗಲ್ಲ, ಸಮಯ ಸಂದರ್ಭಗಳು ಬಂದೇ ಬರ್ತವೆ. ಆ ಥರದ ನಮ್ಮವೇ ಗ್ರಾಮ ಪಂಚಾಯತಿಗಳೇ ಎಷ್ಟೋ ಜನಕ್ಕೆ ನಾವು ಹೇಳ್ದವ ಮಾಡೋಕ್ಕಾಗಲ್ಲ. ಜಿಲ್ಲಾ ಪಂಚಾಯತಿಗಳನ್ನ ಮಾಡೋಕ್ಕಾಗಲ್ಲ. ನಾವೇನು ತೊಂದರೆಗಳನ್ನಿಲ್ಲ ಅನುಭವಿಸ್ತೀವೋ ಅವರು ಅದನ್ನು ಅದೇ ಥರ ಎಫೆಕ್ಟಾಗಿ ಅನುಭವಿಸ್ಕೊಂಡಿಲ್ಲ. ನನಗೆ ಯಾವತ್ತೂ ಇಲ್ಲ. ಯಾವತ್ತೈತೆ ಅಸಮಾಧಾನ ಐತಿ ಅಂತ ಯಾವತ್ತು ಹೇಳಿದ್ದೀನಿ? ಅಸಮಾಧಾನ ಐತಿ ಅಂತ ಯಾವತ್ತು ಹೇಳಿದಿರಿ? ಅಸಮಾಧಾನ ಇಲ್ಲ ನನಗೆ. ಅವರು ಮಾಡಿದರು, ಕೆಲವು ಮಾಡಿದ್ರು, ಬಾಲಣ್ಣ ಮಾಡಿದರು, ರಂಗನಾಥ್ ಮಾಡಿದರು, ಸುಮಾರು ಜನ ಮಾಡಿದ್ರಲ್ಲ. ಏನು ಮಾತಾಡ್ತಾರೆ? ಅವ್ರು ಅನ್ಕೊಂಬಿಟ್ಟವ್ರೆ ನಾನು ಬೇಜಾರು ಮಾಡ್ಕೊಂಡಿದ್ದೀನಿ ಅಂತ. ನಾನೇನು ಬೇಜಾರು ಮಾಡ್ಕೊಂಡಿಲ್ಲ. ನಾನು ಯಾವತ್ತೂ ಹುದ್ದೆ ಹಿಂದೆ, ಅಧಿಕಾರದಿಂದೆ ಆಸೆ ಬಿದ್ದು ಹೋದನಲ್ಲ. ಹಂಗೇನಾರು ಆಗಿದ್ದರೆ ನೀವು ಕೂತಿದ್ವಲ್ಲ ಇದೇ ಜಾಗದಲ್ಲಿ, ಯಡಿಯೂರಪ್ಪನವ್ರು ಕಳಿಸಿದ್ರು, ಆವಾಗಲೇ ಹೋಗಿದ್ರೆ ನಾನು ಅಲ್ಲೇ ಲೋಕೋಪಯೋಗಿ ಮಂತ್ರಿ ಆಗಿದ್ದೀನಿ. ಅದೆಲ್ಲ ನನಗೆ ಆ ಥರ ಆಸೆ ಇಲ್ಲ ಅಧಿಕಾರಕ್ಕೋಸ್ಕರ. ಅದು ಸತ್ಯ ಹೇಳಿದರೆ ಬೇಸರ ಅಂತಲ್ಲ ನಿನ್ನ ಲೆಕ್ಕದಲ್ಲಿ. ವಾಸ್ತವ ಸ್ಥಿತಿ ಹೇಳಿದರೆ ನಿಮಗೆ ಬೇಸರ ಅಂತಲ್ಲ. ಇಲ್ಲ ಏನಕ್ಕೆ ನೋವು ಪಟ್ಕೊಂತೀಯ? ಏನಕ್ಕೆ ಪಟ್ಕೊಂತೀಯ ಹೇಳಿ ನೋಡು. ಮನುಷ್ಯಂಗೆ ಏನೇನೋ ಆಸೆಗಳಿರ್ತವೆ, ನಾವು ಅಂದ್ಕೊಳ್ಳೋವೆಲ್ಲ ಆಗಲ್ಲ. ಪೊಲಿಟಿಕ್ಸಲ್ಲಿ ಆಗಲ್ಲ, ಮತ್ತು ನಿಜ ಜೀವನದಲ್ಲೂ ಆಗಲ್ಲ. ಎಲ್ಲೋ ಒಂದು ಹಂತದಲ್ಲಿ ನಮಗೇನು ಸಲ್ಲಬೇಕೋ ಅಷ್ಟೇ ಸಲ್ಲೋದು. ನಾವು ಹೆಚ್ಚಿಗೆ ಆಗಬೇಕು ಅಂದರೆ ಎಲ್ಲರೂ ಆಗೋಕ್ಕಾಗುತ್ತಾ? 20 ವರ್ಷದ ಒಂದೇ ಒಂದು ಬ್ಲಾಕ್ ಮಾರ್ಕೆಟ್ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀವಿ. ಅದೇನಾದ್ರು ಮಾಡೋಯ್ತಾ ನಿಮಗೆ?
ಆ ಥರ ಏನಿಲ್ಲ. ನನಗೆ ನಮ್ಮದೊಂದು ಸಿದ್ಧಾಂತ ಇಟ್ಕೊಂಡು ರಾಜಕೀಯ ಮಾಡ್ತೀನಿ. ನನಗೆ ನಾನು ದುಡಿಯುವಾಗಲೂ ಅಷ್ಟೇ, ನಾನು ಬಿಸ್ನೆಸ್ ಮಾಡುವಾಗಲೂ ಅಷ್ಟೇ, ನಾನು ದುಡ್ದಿದ್ರೆ 25% ನಾನು ಮಕ್ಳಿಗೆ ಫೀಸ್ ಕಟ್ಟೀನಿ, ಬಡವ್ರಿಗೆ ಹಾಸ್ಪಿಟ್ಲಿಗೆ ಕೊಡೀನಿ, ಬಡವ್ರ ಮದುವೆ ಮಾಡಿ ಕೊಡೀನಿ, ಅವಾಗಲೇ ಕೊಡೀನಿ. ನಾನು ಪೊಲಿಟಿಕ್ಸ್ ಬಂದಾಗ ಕೊಡ್ತೀನಿ ಅಂತಲ್ಲ. ಅಲ್ಲಿ ಅಲ್ಲ, ಯಾಕೆಂದ್ರೆ ನಾಗೇಂದ್ರ ಅವರು ಅಷ್ಟು ಆರೋಪ ಇದೆ ಅವರಿಗೆ, ಮತ್ತೆ ಸಚಿವ ಸ್ಥಾನ ಕೊಟ್ಟರಲ್ಲ, ಅದಕ್ಕೆ ಬ್ಲಾಕ್ ಅದ್ರ ಬಗ್ಗೆ ನಾನು ಈಗ ಯಾಕೆ ವ್ಯಾಖ್ಯಾನ ಮಾಡಲಿ? ಅವರು ನನ್ನ ಪಕ್ಷದ ಸದಸ್ಯರು, ಸ್ನೇಹಿತ, ಅದ್ರ ಬಗ್ಗೆ ಯಾಕೆ ವ್ಯಾಖ್ಯಾನ ಮಾಡೋದು? ನಮ್ದರೆಲ್ಲ ಅನ್ಯಾಯ ಮಾಡ್ತಾರಲ್ಲ ಸರ್. ಯಾರು? ಜೆಡಿಎಸ್ ಅಲ್ಲಿ ನಂಬಿ ಜೆಡಿಎಸ್ ಅಲ್ಲಿ ಇದ್ರಿ, ಅಲ್ಲೂ ಕೂಡ ಅನ್ಯಾಯ ಆಯ್ತು. ಅಲ್ಲೇನು ಅನ್ಯಾಯ ಏನು ಮಾಡಲಿಲ್ಲ. ಅಲ್ಲ, ಅನ್ಯಾಯ ಏನಾಯ್ತು? ಅನ್ಯಾಯ ಏನಾಯ್ತು? ಸಿಕ್ಕಿಲ್ವಲ್ಲ, ಸಚಿವ ಸ್ಥಾನ ಕೊಟ್ಟಿದ್ರಲ್ಲ ಅಲ್ಲಿ JDS. ನಿನಗೆ ನೋಡಿ, ನಾವು ಕುಮಾರಸ್ವಾಮಿನ ಯಾವತ್ತೂ ಮರೆಯಂಗಿಲ್ಲ. ನನಗೆ ದೇವೇಗೌಡರು ತಕ್ಕ ಹೋದೆ, ದೇವೇಗೌಡರು ತಕ್ಕ ಹೋಗುತ್ತೆ, ಇವಾಗ ಇಳಿದು ಬರ್ತಿದ್ದೆ. ದೇವೇಗೌಡರು ಆಗಲ್ಲಪ್ಪ, ಕುಂಚಿಟಿಗರಿಗೆ ಕೊಡಬೇಕು, ಸತ್ಯನಾರಾಯಣ ಕೊಡ್ತೀನಿ ಅಂತಂದರು. ಆಯಿತು ಮಾಡಿ ಅಪ್ಪಾಜಿ ಅವ್ರಿಗೆ ಅಂತ ನಾನು ಕೆಳಗೆ ಇಳಿದು ಬರ್ತಿದ್ದೆ. ಕೆಳಗೆ ಅಲ್ಲಲ್ಲ ಇಲ್ಲ, ನಾನು ಕೆಳಗೆ ಇಳಿದು ಬಂದೆ. ಒಂದು ವಾರ ಮೊದಲೇ, ಮಿನಿಸ್ಟರ್ ಆಗೋದಕ್ಕಿಂತ ಮೊದಲೇ ಒಂದು ವಾರ ಮೊದಲೇ ಸತ್ಯನಾರಾಯಣ ಸಿಕ್ಕಿರು. ಸತ್ಯನಾರಾಯಣಿಗೆ ಕಂಗ್ರಾಟ್ಸ್ ಹೇಳಿ ಬಂದೆ. ನಿಂದು ಆಯ್ತು ಗುರು, ನಿಂದು ಆಗುತ್ತೆ ಗೌಡ್ರು ಹೇಳೋರಿ ಅಂತ. ನಾನು ಹಿಂದೆ ಕುಮಾರಸ್ವಾಮಿ ಅವರು ನಾನು ಮರೆಯಂಗೆ ಇಲ್ಲ, ಕರೆದ್ಬಿಟ್ಟು ಮಾಡಿದ್ರು. ನಾನು ಅವತ್ತು ಸೆಟ್ಲ್ ಆಡೋಕೆ ಹೋಗಿದ್ದೆ. ನನ್ನ ಮೊಬೈಲ್ಗೆ ಅವ್ರ PA ಇಂದ ಒಂದು 20-30 ಕಾಲ್ ಮಾಡಿದರು. ನಾನು ಸೆಟ್ಲ್ ಆಡೋಕೆ ಹೋದ ಮೊಬೈಲ್ ಎತ್ತಲ್ಲ. ಆಮೇಲೆ ಬಂದು ಮೊಬೈಲ್ ನೋಡ್ಕೊಂತೀನಿ, PA ಸತೀಶ ಮಿಸ್ ಕಾಲ್ ಇತ್ತು. ಯಾಕೆ ಒಂದು ಸತೀಶ್ ಕೊಡದೆ, 10 ಗಂಟೆ ಒಳಗೆ ಕುಮಾರಸ್ವಾಮಿ ಅವ್ರ ಮನೆ ತಕ್ಕ ಬರ್ಬೇಕಂತ ಅಂದರು. ಎಲ್ಲೆಲ್ಲ ಬರೋಕ್ಕಾಗುತ್ತೆ, ಈಗಾಗಲೇ 9:30 ನಾನು ಬರೋಕ್ಕಾಗಲ್ಲ ಅಷ್ಟೊತ್ತಿಗೆ ಅಂದೆ. ಆಯಿತು, 11 ಗಂಟೆಗೆ ಕೃಷ್ಣಾಗೆ ಬನ್ನಿ ಅಂದರು. ನಾನು 11 ಗಂಟೆ 11:15 ಬರ್ತೀನಿ ಅಂದರು. 11:15 ಹೋದೆ. ಕೃಷ್ಣಾದಾಗ ಕೂತಿದ್ದೆ ನಾನು ಒಬ್ಬನೇನ. ಅಲ್ಲಿಂದ ಫೋನ್ ಹಾಕಿರು, ಎಲ್ಲಿದೆಯಾ ಅಂದರು. ಕೃಷ್ಣಾದಲ್ಲಿದ್ದೀನಿ. ಬೇಡ, ವೆಸ್ಟ್ ಎಂಡಿಗೆ ಬಾ ಅಂದರು. ವೆಸ್ಟ್ ಎಂಡ್ ಹೋದೆ. 1:15 ಗಂಟೆಯಲ್ಲಿ ನನಗೆ ನೀನು ಆಗ್ತೀವ ಸಣ್ಣ ಅಂತಂದ್ರು. ಅಲ್ಲಿವರೆಗೂ ನನಗೇನು ಹೇಳಿಲ್ಲ. ನಾನೇನು ಹೇಳಿದ್ದೆ ಅವ್ರಿಗೆ ಫೋನ್ ಮಾಡಿದಾಗ ಸತೀಶ್ಗೆ, ಇಲ್ಲಪ್ಪ ನನ್ನೇನು ಕನ್ವಿನ್ಸ್ ಮಾಡೋಕೆ ಕರೀತಾರಲ್ವೇನೋ, ನಾನು ಏನು ಕೇಳೋಕ್ಕಣ, ಏನು ಬೇಜಾರು ಮಾಡ್ಕೊಳ್ಳಲ್ಲ, ಸತ್ಯನಾರಾಯಣ ಮಾಡಲಿ ಬಿಡೋ ಅಂತ ಹೇಳಿದ್ದೆ. ಆದರೆ ಅವರು 1:15 ಗಂಟೆಗೆ ನೀವು ಆಗ್ತೀವಿ ಬಾಬಾ ಸಣ್ಣ ಅಂದರು. ಆವಾಗ ನೋಡಿದ್ರೆ ನಾನು ಕಾಮನ್ನಾಗಿ ಹೋಗಿದ್ದೆ. ಅಂಥವು ಯಾವ ಬಟ್ಟೆ ಏನೂ ಇರಲಿಲ್ಲ, ರೂಮಲ್ಲೂ ಇರಲಿಲ್ಲ. ಅಲ್ಲಿ ನಾನು ರೂಮಲ್ಲಿ ಯಾವತ್ತೂ ಆಲ್ಟ್ ಮಾಡಲ್ಲ. ಈಗ ಹೆಂಗಿದ್ವು ಹಂಗೆ ಓದ್ ತಗೊಂಡಿದ್ದು. ಹಂಗೆ ಅವರು ಪಾಪ ನನ್ನ ಕರೆದು ಮಂತ್ರಿ ಮಾಡಿದ್ರು. ನನಗೇನು ಅವರು ವ್ಯಕ್ತಿಗತವಾಗಿ ಯಾವುದೋ ಒಂದು ವಿಚಾರಕ್ಕೆ ನನಗೂ ಅವ್ರಿಗೂ ಭಿನ್ನಾಭಿಪ್ರಾಯ ಬಂದಿದ್ದು ಬಿಟ್ಟರೆ, ನಂಬಿಕೆ ಇಟ್ಕೊಂಡಿರ್ತೀನಿ. ನೀನು ಏನೋ ಒಂದು ನಮ್ಮನ್ನೇ ನಂಬ್ಕೊಂಡಿರ್ತೀರ, ನಾನು ನಿನಗೆ ನಂಬಿಕೆ ದ್ರೋಹ ಮಾಡಿದಾಗ ಮನಸ್ಸಿಗೆ ನನಗೆ ಆ ಥರದ ಇಷ್ಟ ಆಗಲ್ಲ. ಬೇರೆ ಏನಾರ ಇಲ್ಲಿ ಅಧಿಕಾರದ್ದು ಸಿಗುತ್ತೆ, ಇಲ್ಲ ಬೇಡ, ಅಧಿಕಾರದಿಂದ ಏನು ಹೋಗಲ್ಲ ನಾನು. ಅವೆಲ್ಲ ನನಗೆ ಅಷ್ಟೊಂದು ಆಘಾತ ಅನಿಸಲ್ಲ. ನಂಬ್ಕೊಂಡಿದ್ದು ವ್ಯಕ್ತಿ ಮೋಸ ಮಾಡಿದಾಗ ಭಾರಿ ಬೇಜಾರಾಗುತ್ತೆ. ಆಗ ಒಂದೇ ಒಂದು ಕಾರಣಕ್ಕೆ ಬಿಟ್ಟಿದ್ದಷ್ಟೇ ನನಗೆ. ಎಲ್ಲೋಗೋಣ? ಫೋನ್ಗಳು ಬರ್ತಾ ಇದಾವೆ, ಬೇರೆಯವ್ರ ಮುಖಾಂತರ ಫೋನ್ ಮಾಡಿಸ್ತಾ ಇದಾರೆ, ಮತ್ತೆ ಮರಳಿ ಪಕ್ಷಕ್ಕೆ ಬನ್ನಿ ಅಂತ ಹೇಳಿ. ಅಣ್ಣ ಆ ಥರ ಆ ಥರ ಏನಿಲ್ಲ. ನನಗೆಲ್ಲ ಫೋನ್ ಹಾಕಿ. ಈಗ ಬೆಳಿಗ್ಗೆ ಕೃಷ್ಣಪ್ಪ ಅವ್ರು ಫೋನ್ ಹಾಕ್ಯವ್ರೆ, ಬಾಬು ಫೋನ್ ಹಾಕ್ಯವನೆ, ಸಾರಮಹೇಶ್ ಫೋನ್ ಹಾಕ್ಯವನೆ, ಅಂದಾನಿ ಫೋನ್ ಹಾಕ್ಯವನೆ, ಇರೋವರ ಜನತಾದಳದಾಗಿರೋ ಎಷ್ಟು ಜನ MLA ಅವರು, ಲೀಡರ್ ಅವರು, ಅಜ್ಜನೂ ಫೋನ್ ಹಾಕ್ಯವ್ರೆ. ಸ್ನೇಹಿತರು, ಅವರು ಆತ್ಮೀಯ ಸ್ನೇಹಿತರು ನನಗೆ. ಅದರಿಂದ ಅವರೆಲ್ಲ ಫೋನ್ ಹಾಕ್ಯವ್ರೆ. BJPಲಿರೋ ಸ್ನೇಹಿತರು ಫೋನ್ ಹಾಕ್ಯವ್ರೆ. ಅಲ್ಲ, ಸೋಮಣ್ಣವರು ಮಾಡಿದ್ರು. ನಿನ್ನೆ ಸಂಜೆ ನಿಂದ ಇದನ್ನು ನೋಡಿದ್ನಪ್ಪ, ಡೆಲ್ಲಿಯಿಂದ ಫೋನ್ ಹಾಕಿದ್ರು. 2 ಸಾರಿ ಮಾಡಿದ್ರು ಸೋಮಣ್ಣವರು ಫೋನ್ ಹಾಕಿದ್ರು. ಅದ್ರಾಗ ತಪ್ಪೈತೆ. ಕೊಡಬೇಕು. ನಾವು 33% ಅವ್ರಿಗೆ ಮೀಸಲಾತಿ ಕೊಡೋಕ್ಕೆ ಕೇಂದ್ರ ಸರ್ಕಾರ ಬಿಲ್ಲ ಮೂವ್ ಮಾಡ್ತಾ ಇದ್ದೀವಿ. ಅಂಥ ಸಂದರ್ಭದಲ್ಲಿ ನಾವು ಕೊಡಬೇಕಾಯಿತು. ಇನ್ನೂ ಒಂದು ಸ್ಥಾನ ಉಳಿಸ್ಕೊಂಡವ್ರೆ ಮಹಿಳೆಯರಿಗೆ ಕೊಡ್ತಾರೆ ಅಂತ ಅಂದ್ಕೊಂಡು ಕೊಡಬೇಕು. ಅವ್ರಿಗೆ ಕೊಡಬೇಕು, ಮಹಿಳೆಯರಿಗೆ ಕೊಡಬೇಕು. ವಿಡ್ರಾ ಮಾಡ್ತೀನಿ ಅಂತ ಹೇಳ್ಬಿಟ್ಟಲ್ಲ. ಮಾಡಿಲ್ಲ ಅಂದ್ರೆ ಇವತ್ತು ಹೋಗಿ ಕೊಡೀನಿ. ವಿಡ್ರಾ ಮಾಡಿಲ್ಲ ಅಂದ್ರೆ ಇವತ್ತು ಹೋಗಿ ಕೊಡೀನಿ. ಮಾಡ್ಕೊತೀನಿ ಅಂತ ಹೇಳಿದ್ರೆ ಇವತ್ತಲ್ದ್ರೆ ನಾಳೆಗೆ ಮಾಡ್ಕೊಬೋದು, ನಾಡು ಮಾಡ್ಕೊಬೋದು. ಅವರೇ ಮಾಡ್ಕೊತೀನಿ ಅಂದಾಗ ರಾಜೀನಾಮೆ ಉದ್ದೇಶ ಇರಲ್ವಲ್ಲ. ಗೊತ್ತಿಲ್ಲ, ಉಳಿಸ್ಕೊಂಡ್ರೆ ನಾನು ಇರಲ್ಲ. ಇದ್ರಾಗೆ ಹೇಳಿದ್ದೀನಿ ಅಲ್ಲ, ನಾನು ಇವತ್ತು ಹೇಳಿರೋದಲ್ಲ, ಈ ವಿಚಾರಕ್ಕೋಸ್ಕರ ಹೇಳಿದ್ದಲ್ಲ. ನಾನು ನಾಳೆ 1:30 ಯಾವತ್ತೂ ಅನಿಸಿಲ್ಲ. ಯಾವತ್ತೂ JDS ಬಿಡಬಾರ್ದು ಅಂತ. ಪಕ್ಷದ ಜವಾಬ್ದಾರಿ ಕೊಟ್ಟರು ಓಕೆ, ಅಥವಾ ಯಾವ್ದಾದ್ರು ಬೇರೆ ಸ್ಥಾನ ಕೊಟ್ಟರು ನಿಭಾಯಿಸಕ್ಕೆ ರೆಡಿನಾ ಸರ್? ಏನು ಸ್ಥಾನ ಕೊಡ್ತಾರೆ ಅಂತ ನೀನು ನಿನ್ನ ಮನಸ್ಸಲ್ಲಿ ಏನೈತೆ ಎಲ್ಲ ಕೊಡಿಸ್ತೀಯಾ? ಎಲ್ಲೋ ಒಂದು ಕಡೆ ಇದ್ದೀವಿ, ಹೋಗೋದಷ್ಟು. ನಾವಾಗಲೇ
75% ಕ್ರಮಿಸ್ಬಿಟ್ಟಿದ್ದೀವಿ ದಾರಿನ. ಈಗಾಗಲೇ 54 ವರ್ಷ ನನಗೆ, ಅಲ್ಲ 64 ವರ್ಷ. ನಮ್ಗಾಲೇ ರಿಟೈರ್ಡು ಸರ್ಕಾರ ರಿಟೈರ್ಡ್ 60 ವರ್ಷಕ್ಕೆ ಅಂತ ಯಾಕೆ ಫಿಕ್ಸ್ ಮಾಡ್ತಾರೆ? 60 ವರ್ಷ ಆದಮೇಲೆ ನಾವು ಆಕ್ಟಿವ್ ಆಗಿರೋಕ್ಕಾಗಲ್ಲ. ಏನಿದ್ರೂ ಅಷ್ಟರಲ್ಲೇ ಇರಬೇಕು ಅಂತ ನಾವು ತಿರುಗೋದಕ್ಕೆ, ನಾವು ಓಡಾಡೋದಕ್ಕೆ, ನಮ್ಮ ಕಮಿಟ್ಮೆಂಟ್ಗೆ ಏಜ್ ಪರ್ಮಿಟ್ ಮಾಡಲ್ಲ. ನಾನು 24/7 ಸುತ್ತೀನಿ. ರಾತ್ರಿ ಮಿಡ್ನೈಟಾಗಿ ಹೇಳಿರೂ ಯಾರಿಗೆ ತೊಂದರೆ ಆದ್ರೂ ಎದ್ದೋಗ್ತೀನಿ. ಆ ಥರ ಕೆಲಸ ಮಾಡ್ಕೊಂಬಂದವ್ರು ನಾವು. ಕಮಿಟ್ಮೆಂಟ್ ಅಷ್ಟೇ. ನಮ್ಮ ಕಾನ್ಸ್ಟಿಟ್ಯೂನ್ಸಿ ಜನಕ್ಕೆ ಯಾರಿಗೂ ಎಂಥ ಸಂದರ್ಭದ ಎಂಥ ತೊಂದರೆ ಆದ್ರೂ ಸಹಾಯಕ್ಕೆ ಹೋಗ್ಬೇಕು ಅನ್ನೋದಷ್ಟೇ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.